ನಮಸ್ಕಾರ ಡಾಕ್ಟರ್ ಆಂಜನಪ್ಪ. ಮಾಧ್ಯಮಗಳಲ್ಲಿ ಸೆಲೆಬ್ರಿಟಿಗಳು ಸತ್ತಾಗ ಸಡನ್ನಾಗಿ ಸುದ್ದಿ ಆಗುತ್ತೆ. ಆಲ್ ಯಂಗ್ಸ್ಟರ್ಸು ಒಂದಕ್ಕೆ ಭಯಪಡ್ತಾರೆ. ಅಯ್ಯೋ ಎಷ್ಟು ಫಿಟ್ ಇದ್ದ ದಿಲೀಪ್ ರಾಜು, ಪುನೀತ್ ರಾಜು, ಇವರೆಲ್ಲ ಎಷ್ಟು ಫಿಟ್ ಇದ್ದರು, ಎಕ್ಸಸೈಸ್ ಮಾಡೋರು, ಆದರೂ ಕೂಡ ಹಾರ್ಟ್ ಅಟ್ಯಾಕ್ ಅವ್ರಿಗೆ. ಯಾಕಂದರೆ ನಾವು ವೈದ್ಯರು ಭಾಳ ಸಾರಿ ಹೇಳ್ತೀವಿ, ನಿಮಗೆ ಹೃದಯಾಘಾತ ಆಗಬಾರ್ದು ಅಂದರೆ ನೀವು ಡಯಟ್, ಎಕ್ಸಸೈಸ್ ಆ್ಯಂಡ್ ಟೆನ್ಷನ್ ಕಡಿಮೆ ಮಾಡ್ಕೊಂಡು ಬದುಕಿ ಅಂತ ಹೇಳ್ತೀವಿ. ಅನ್ಫಾರ್ಚುನೇಟ್ಲಿ ಇಂಥ ಸೆಲೆಬ್ರಿಟಿ ಸತ್ತಾಗ ಇವಾಗ ದಿಲೀಪ್ ರಾಜ್ ತಗೊಳ್ಳಿ, ಏನಾಗ್ಬಿಡುತ್ತೆ ಅಂದರೆ ಈ ಸೆಲೆಬ್ರಿಟಿಗಳು ನಿಜವಾಗ್ಲೂ ಫಿಟ್ ಇದೀವಿ ಅಂತ ಹೇಳ್ಕೊಂಡಿರ್ತಾರಲ್ಲ, ಅವ್ರ ಹ್ಯಾಬಿಟ್ಸ್ ಏನು ಇರಲ್ವ. ಎಲ್ಲೋ ಒಂದು ಕಡೆ ಸುದ್ದಿ ಬಂದಾಗೆ ಅವರು ಸ್ಮೋಕು ಮಾಡ್ತಿದ್ರು ಅಂತ ಹೇಳ್ತಾರೆ. ಅದಕ್ಕಿಂತ ಇಂಪಾರ್ಟೆಂಟು VIP ಗಳು ಬೇಗ ಆಸ್ಪತ್ರೆ ಸೇರಲ್ಲ. ಅನ್ಫಾರ್ಚುನೇಟ್ಲಿ ಪುನೀತ್ ರಾಜ್ ಸತ್ತಾಗೂ ಅದೇ ಆಯಿತು. ನೀವು ದಯವಿಟ್ಟು ನೀವು VIP ಆಗಿ, ನೀವು ಡಾಕ್ಟ್ರ್ ಆಗಲಿ, ನೀವು ಇಂಜಿನಿಯರ್ ಏನೇ ಆಗಲಿ, ಹೃದಯಾಘಾತದ ಲಕ್ಷಣಗಳು ನೇರವಾಗಿ ಗೊತ್ತಾಗುತ್ತೆ. ಆ ಹೃದಯಾಘಾತದ ಲಕ್ಷಣಗಳು ಬಂದಾಗ ನೀವು ಆದಷ್ಟು ಬೇಗ ನಿಯರೆಸ್ಟ್ ಹಾಸ್ಪಿಟ್ಲಿಗೆ ಯಾಕೆ ಹೋಗಬೇಕು ಅಂದರೆ, ಇಲ್ಲಿ ಯಾಕೆ ಹೇಳ್ತಿದ್ದೀನಿ ಅಂದರೆ, ನನಗೆ ಬಂದ ಸುದ್ದಿಯ ಪ್ರಕಾರ ಮಾಧ್ಯಮದಲ್ಲಿ ಮಾತನಾಡುವಾಗ ಎಲ್ಲೋ ಒಂದು ಸ್ಮಾರ್ಟ್ ವಾಚ್ ಇವ್ರು ಕಟ್ಕೊಂಡಿದ್ರು. ಆ ಸ್ಮಾರ್ಟ್ ವಾಚ್ನೊಳಗೆ ಇವ್ರ ಹಾರ್ಟ್ ರೇಟ್ ತೋರಿಸುತ್ತೆ, ಇವ್ರ ಫಿಬ್ರಿಲೇಷನ್ ತೋರಿಸುತ್ತೆ, ಇವ್ರು ನಾನು ಚೆನ್ನಾಗಿದ್ದೀನಿ ಅಂತ ಲಕ್ಷಣಗಳಿದ್ದರೂ ಕೂಡ ತಮ್ಮ ವಾಚನ್ನು ನಂಬಿ ನೆಕ್ಸ್ಟ್ ಡೇ ಹಾಸ್ಪಿಟ್ಲಿಗೆ ಹೋಗ್ತಾರೆ. ನೆಕ್ಸ್ಟ್ ಹೋದಾಗೆ ನೋಡಿ, ಗೋಲ್ಡನ್ ಅವರ್ ಅಂತೀವಿ ನಾವು. ಬೇಗ ಹೋದರೆ ಬಹಳ ಸಾರಿ ಹಾರ್ಟ್ ಅಟ್ಯಾಕಿಗೆ ಕಾರಣ ಒಂದು ಕ್ಲಾಟ್ ಅಂತೀವಿ ನಾವು. ರಕ್ತ ಎಪ್ಪುಗಟ್ಟಿರುತ್ತೆ, ಅದನ್ನು ಡಿಸಾಲ್ವ್ ಮಾಡಲಿಕ್ಕೆ ಜಯದೇವಗಾಗಲಿ ಯಾವುದೇ ಕಾರ್ಡಿಯಾಲಜಿಸ್ಟ್ ಹತ್ರ ಹೋದರೆ ಅದನ್ನು ಕ್ಲಾಟ್ ಬಸ್ಟರ್, ಅದನ್ನು ಮೆಡಿಸನ್ನಿಂದ ಕರಗಿಸ್ಬೋದು. ನೀವು ಡಿಲೇ ಆಗಿ ಹೋದಾಗೆ ಹಾರ್ಟ್ ಅಟ್ಯಾಕ್ ಆದಮೇಲೆ, ಅಂದರೆ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಆದಮೇಲೆ ಆ ಕ್ಲಾಟ್ ಡಿಸಾಲ್ವ್ ಮಾಡಿದರೂ ಪ್ರಯೋಜನ ಆಗಲ್ಲ. ಸೊ ಅದು ಟ್ರಾನ್ಸಿಯಂಟ್ ಇಸ್ಕೆಮಿಯಾ ಅಂತೀವಿ ನಾವು ಇವೆಲ್ಲ. ಸೊ ಆದಷ್ಟು ಬೇಗ ಹೋಗಬೇಕು. ಸೊ ಎಲ್ಲ ಒಂದು ಕಡೆ ಇವರು ಸತ್ತ ಸುದ್ದಿ ಬಂದ ಮೇಲೆ ನಮಗೆ ಹಳೆಯ ನೆನಪುಗಳು. ನಮ್ಮ ಸ್ಪಂದನ ಅವರು ಕೂಡ ವಿಜಯ ರಾಘವೇಂದ್ರ ಅವರ ಧರ್ಮಪತ್ನಿ, ಎಲ್ಲರೂ ಕೂಡ ರಾಜ್ಕುಮಾರ್ ಫ್ಯಾಮಿಲಿಯವರು. ಪಾಪ ಯಂಗ್ ಲೇಡಿ. ಅದರೊಳಗಾಗಿ ನಾನು ಇಲ್ಲಿ ಒಂದು ನೆನಪಿಸ್ತೀನಿ, ನಾನು ಹೆಣ್ಣು ಮಕ್ಕಳಿಗೆ ದೇವರು ಒಂದು ಪ್ರೊಟೆಕ್ಷನ್ ಕೊಟ್ಟಿದ್ದಾನೆ. ಹೆಣ್ಣು ಮಕ್ಕಳಿಗೆ ಈ ಹಾರ್ಮೋನ್ ಈಸ್ಟ್ರೋಜನ್ ಇರುತ್ತಲ್ಲ, ಅವರು ಮೆನೋಪಾಸ್ ಆಗೋರು ಅಂದರೆ ಅವರ ಮುಟ್ಟು ನಿಲ್ಲುವವರೆಗೂ ಹೃದಯಾಘಾತಗಳು ಹೆಣ್ಣು ಮಕ್ಕಳಲ್ಲಿ ಕಡಿಮೆ ಅಂತ ನಮ್ಮ ಟೀಚಿಂಗ್ ಹೇಳ್ತದೆ, ನನ್ನ ಬುಕ್ನಲ್ಲಿರೋದು. ಆದರೆ ಹೆಣ್ಮಕ್ಕಳು 50-55 ವರ್ಷ ಆದಮೇಲೆ, ಮೆನೋಪಾಸ್ ಆದಮೇಲೆ ಅವ್ರಿಗೂ ಗಂಡಸರಿಗೂ ಹೃದಯಾಘಾತದ ಇನ್ಸಿಡೆನ್ಸ್ ಸೇಮ್ ಅಂತ ಹೇಳ್ತೀವಿ. ಆಕೆ ಇನ್ನೂ ಎಲ್ಲೋ ಪ್ರೀ ಮೆನೋಪಾಸಲ್ ವುಮನ್ ಯಾಕೆ ಸತ್ತೋದ್ಲು ಅಂತ ಗೊತ್ತಿಲ್ಲ. ಎನಿವೆ ಅದು ಡೆತ್ತು ಬೇರೆ ದೇಶದಲ್ಲಿ ಆಗಿದ್ದರಿಂದ ಅನೇಕ ಡೀಟೇಲ್ಸ್ ನಮಗೆ ಸಿಗಲಿಲ್ಲ. ಆದರೆ ಪುನೀತ್ ರಾಜ್ಕುಮಾರ್ ಅನ್ಫಾರ್ಚುನೇಟ್ಲಿ ಆತ್ಮೀಯರು, ಅವತ್ತು ಕೂಡ ನಾನು ಆ ಮಾಧ್ಯಮದಲ್ಲಿ ಮಾತನಾಡಿದ್ದೆ. ಬಟ್ ಎಲ್ಲೋ ಒಂದು ಕಡೆ ಅವ್ರದ್ದು ಡಿಲೇ ಇನ್ ರೀಚಿಂಗ್ ದ ಹಾಸ್ಪಿಟ್ಲ್ ಆಯಿತಾ ಏನೋ ಅಂತ. ಯಾಕಂದರೆ ಹೃದಯಾಘಾತದ ಲಕ್ಷಣಗಳು ಹೆಂಗಿರ್ತವೆ ಅಂದರೆ ಭಾಳ ಜನರಿಗೆ ಕನ್ಫ್ಯೂಷನ್ ಆಗುತ್ತೆ. ಎದೆ ನೋವು, ಎದೆಯ ಮೇಲೆ ಒತ್ತಡ, ಎಲ್ಲೋ ಎದೆಯ ನೋವು ದವಡೆಗೆ ಹೋದಂಗೆ, ಎದೆಯ ನೋವು ಎಡ ಭುಜಕ್ಕೆ ಹೋದಂಗೆ, ಎಡೆ ನೋವು ಕುತ್ತಿಗೆಗೆ ಹೋದಂಗೆ, ಇವೆಲ್ಲವೂ ಕೂಡ ರೋಗ ಲಕ್ಷಣಗಳು. ಅನ್ಫಾರ್ಚುನೇಟ್ಲಿ ಕೆಲವು ಸಮಯ ಗ್ಯಾಸ್ಟ್ರಿಕ್ಕು ಕೂಡ, ಅಂದರೆ ಗ್ಯಾಸ್ಟ್ರೈಟಿಸ್ಸು ಕೂಡ ಆ್ಯಸಿಡ್ ಮೇಲೆ ಉಕ್ಕಿದಾಗ ರಿಫ್ಲಕ್ಸ್ ಅಂತೀವಿ ನಾವು. ಅದು ಎದೆ ಒಳಗೆ ಎದೆ ಉರಿ ಅಂತೀವಿ ನಾವು. ಅದನ್ನು ಎಲ್ಲೋ ಒಂದು ಕಡೆ ಹೊಟ್ಟೆ ಒಳಗಿರೋ ಆ್ಯಸಿಡ್ ಮೇಲೆ ಹೋದಾಗ ಈ ರೆಟ್ರೋಸ್ಟೆರ್ನಲ್ ಬರ್ನಿಂಗ್ ಅಂತೀವಿ. ಈ ನಮ್ಮ ಸೆಂಟ್ರಲ್ ಬೋರ್ನ ನಾವು ಸ್ಟೆರ್ನಮ್ ಅಂತೀವಿ. ಸೊ ಅದು ಬರ್ನ್ ಆದಂಗೆ ಆಗುತ್ತೆ. ಎಷ್ಟೋ ಜನ ಕನ್ಫ್ಯೂಸ್ ಮಾಡ್ಕೋತಾರೆ ಹಾರ್ಟ್ ಅಟ್ಯಾಕೋ ಅಥವಾ ಗ್ಯಾಸ್ಟ್ರಿಕ್ಕು ಅಂತ. ನೀವು ಆ ಗ್ಯಾಸ್ಟ್ರಿಕ್ನ ಹಾರ್ಟ್ ಅಟ್ಯಾಕ್ ಅಂದ್ಕೊಂಡು ಜಯದೇವಗೆ ಹೋಗಿ ಉಳಿದು ಬಂದರೆ ಅದು ನಮಗೆ ಸಂತೋಷ. ಆದರೆ ನೀವೇ ನನಗೆ ಗ್ಯಾಸ್ಟ್ರಿಕ್ ಅಂತ ಅಂದ್ಕೊಂಡು ಅದು ನಿಜವಾಗ್ಲೂ ಹಾರ್ಟ್ ಅಟ್ಯಾಕ್ ಆದರೆ ನೀವು ಮನೆಯಲ್ಲೇ ಸತ್ತೋಗ್ತೀರಿ. ಆದ್ದರಿಂದ ದಯವಿಟ್ಟು ಜನಸಾಮಾನ್ಯರಲ್ಲಿ ಒಂದು ಮನವಿ, ಹೃದಯಾಘಾತಕ್ಕೂ ಗ್ಯಾಸ್ಟ್ರಿಕ್ಕಿಗೂ ತುಂಬ ಸಿಮಿಲಾರಿಟಿ ಇರುತ್ತೆ. ಯಾಕಂದರೆ ನನ್ನ ಹಾಸ್ಪಿಟ್ಲಲ್ಲೇ 15 ವರ್ಷದ ಹಿಂದೆ ಇವತ್ತು ನನ್ನ ಕಣ್ಣಿಗೆ ಕಟ್ಟಿದಂಗಿದೆ. ವಸಂತ್ ಕುಮಾರ್ ಅಂತ ಒಬ್ಬ ಟೀಚರ್ ವಿಜಯಪುರದಿಂದ ಕ್ಲಾಸ್ ಮುಗಿಸಿ ಯಾಕೋ ಒಂಥರ ತುಂಬ ಸಿವಿಯರ್ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ನನ್ನ ನರ್ಸಿಂಗ್ ಬರ್ತಾರೆ. ನನ್ನ ತೀರಾ ಹಳೆ ಪೇಷಂಟ್ ಅವರು. ಬಂದ ತಕ್ಷಣ ಡಾಕ್ಟ್ರೆ ಯಾಕೋ ತುಂಬ ಗ್ಯಾಸ್ಟ್ರಿಕ್ ಆಗಿಬಿಟ್ಟಿದೆ, ಒಂದು ಇಂಜೆಕ್ಷನ್ ಹಾಕಿದರೆ ಯೂಶಲಿ ನಾವು ರ್ಯಾನಿಟಿಡಿನ್ ಇಂಜೆಕ್ಷನ್ ಕೊಡ್ತೀವಿ, ನಾನು ಸ್ವಲ್ಪ ಹೊತ್ತು ರೆಸ್ಟ್ ತೊಗೋತೀನಿ, ಆಮೇಲೆ ನೈಟ್ ಊರಿಗೆ ಹೋಗ್ತೀನಿ ಅಂತಾನೆ.
ಅದು ತೊಗೊಂಡ ಮೇಲೆ 1 ಅವರ್ ಆದಮೇಲೆ ನಾನು ನೋಡ್ತೀನಿ ಯಾಕೋ ಇಸ್ ಕಂಡೀಷನ್ ವಾಸ್ ನಾಟ್ ಗುಡ್. ನಾನು ಹೇಳಿದೆ, ವಸಂತಪ್ಪ ನಿನಗೆ ಗ್ಯಾಸ್ಟ್ರಿಕ್ ಅಲ್ಲ, ಇದು ಹೃದಯಾಘಾತ ಆಗಿರೋ ಲಕ್ಷಣಗಳಿರುತ್ತೆ. ನಾನು ಫಿಸಿಷಿಯನ್ ಅಲ್ಲ, ನನ್ನ ನರ್ಸಿಂಗ್ ಹೋಮ್ನಲ್ಲಿ ECG ಎಲ್ಲ ಮಾಡಲ್ಲ. ನಿನ್ನನ್ನು ಜಯದೇವ ಕಳಿಸ್ತೀನಿ ಅಂದರೆ ಅವನು ಒಪ್ಕೊಳ್ಳಲ್ಲ. ಇಲ್ಲ ಡಾಕ್ಟ್ರೇ, ಬೆಳಗ್ಗೆ ನಾನು ವೈಫ್ ಬರ್ತಾರೆ, ಬೇಕಾದ್ರೆ ಅವಾಗ ಹೋಗ್ತೀನಿ, ಇವಾಗ ಸದ್ಯಕ್ಕಿಲ್ಲೇ ಮಲ್ಕೋತೀನಿ ಅಂತಾನೆ. ಬೆಳಗ್ಗೆ ನಾನು ಎದ್ದು ನೋಡೋ ಅಷ್ಟೊತ್ತಿಗೆ ಆಲ್ರೆಡಿ ವಾಸ್ ಇನ್ ಕಾರ್ಡಿಯೋಜೆನಿಕ್ ಶಾಕ್. ಎಲ್ಲೋ ಒಂದು ಕಡೆ ಹೃದಯಾಘಾತ ಜಾಸ್ತಿ ಆಗಿದೆ. ತಕ್ಷಣ ನಾನು ಕಾವೇರಿ ಡಯಾಗ್ನೋಸ್ಟಿಕ್ ಕಳಿಸ್ತೀನಿ, ಅಲ್ಲಿ ECG ಮಾಡೋಣ ಅಂತ. ಅಲ್ಲಿ ECG ಮಾಡಿದಾಗೆ ಮ್ಯಾಸಿವ್ ಅಟ್ಯಾಕ್ ಆಗಿದೆ ಅಂತ ಗೊತ್ತಾಗುತ್ತೆ. ಆಗ ಅಲ್ಲಿಂದ ಅವನು ಜಯದೇವ್ಗೆ ಹೋಗ್ದಿರ MS ರಾಮಯ್ಯ ಕಾರ್ಡಿಯಾಲಜಿಗೆ ಹೋಗ್ತೀನಿ ಅಂತ ಯಾರೋ ರಿಲೇಟಿವ್ಸ್ ಗೊತ್ತಿದ್ದಾರೆ, ಅಲ್ಲಿ ಹೋಗ್ತೀನಿ ಅಂತ ಹೇಳಿ ಓದ್ತಾ ದಾರಿಯಲ್ಲೇ ಮೃತನಾಗ್ತಾನೆ. ಈ ಎಕ್ಸಾಂಪಲ್ ಯಾಕೆ ನಿಮಗೆ ಕೊಟ್ಟೆ ಅಂದರೆ, ಈಚೀಚೆಗೆ ತುಂಬ ಜನ ಯಂಗ್ಸ್ಟರ್ಸ್ನಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಾಯಿದೆ. ಇಲ್ಲೂ ಕೂಡ ನಿಮಗೆಲ್ಲೋ ಒಂದು ಕಡೆ ಯಾಕೆ ಯಂಗ್ಸ್ಟರ್ಸ್ಗೆ ನೋಡಿ, ನಾನು MBBS ಓದೋವಾಗೆ ಮಕ್ಕಳು ತಂದೆ ತಾಯಿನ ಬಳ್ಳಾರಿ ಮೆಡಿಕಲ್ ಕಾಲೇಜಿಗೆ ಯಾಕೋ ಹೃದಯಾಘಾತ ಆಗಿದೆ ಅಂತ ಕರ್ಕೊಂಬರೋರು. ಆದರೆ ಇವತ್ತು ರಿವರ್ಸ್ ಆಗಿದೆ, ತಂದೆ ತಾಯಿಗಳು ಮಕ್ಕಳನ್ನ ಕರ್ಕೊಂಬರೋ ಸ್ಥಿತಿ ಬಂದಿದೆ. ಇದಕ್ಕೆ ಭಾಳ ಸ್ಪಷ್ಟ ಕಾರಣ. ತುಂಬ ಜನ ನಾನು ಕೇಳ್ತಾರೆ, ಯಾಕೆ ಡಾಕ್ಟ್ರೆ ಯಂಗ್ಸ್ಟರ್ಸ್ಗೆ ಅಂತ. ಓವರಾಲ್ ಇದೊಂದೇ ಸೆಲೆಬ್ರಿಟಿಗಳು ಅಷ್ಟೇ ಅಲ್ಲ, ಏಜ್ ಆಫ್ ಹಾರ್ಟ್ ಅಟ್ಯಾಕು ನಮ್ಮ ದೇಶದಲ್ಲಿ ಕಡಿಮೆಗೆ ಬಂದಿದೆ. 35ರಿಂದ 45 ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗೋರ ಸಂಖ್ಯೆ ತುಂಬ ಜಾಸ್ತಿ ಆಗಿದೆ. ಇದಕ್ಕೆ ಕಾರಣ 3 ಭಾಳ ಇಂಪಾರ್ಟೆಂಟು. ನಿಮ್ಮ ಹ್ಯಾಬಿಟ್ಸು, ಸ್ಮೋಕಿಂಗ್ ಈಸ್ ಒನ್ ಆಫ್ ದಿ ವರ್ಸ್ಟ್ ಹ್ಯಾಬಿಟ್. ಎರಡನೇದು ಸೆಡೆಂಟ್ರಿ ವರ್ಕು. ತುಂಬ ಜನ ಕಂಪ್ಯೂಟರ್ ಮುಂದೆ ಕೂತ್ಕೋತಾರೆ, TV ಮುಂದೆ ಕೂತ್ಕೋತಾರೆ, ಆಕ್ಟಿವಿಟಿ ಇಲ್ಲ. ಲ್ಯಾಕ್ ಆಫ್ ಎಕ್ಸರ್ಸೈಸು. ಅದಕ್ಕಿಂತ ಇಂಪಾರ್ಟೆಂಟು ನಿಮ್ಮ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್. ನೋಡಿ, ಹಳೆ ಕಾಲದಲ್ಲಿ ಒಬ್ಬ ಮನುಷ್ಯ ರಿಟೈರ್ ಆಗೋಷ್ಟೊತ್ತಿಗೆ ಒಂದು ಮನೆ ಮಾಡಿಕೊಂಡ್ರೆ ಸಾಕಪ್ಪ ಅನ್ನೋ ಮನಸ್ಥಿತಿಯಲ್ಲಿರ್ತಿದ್ರು. ಆದರೆ ಇವತ್ತು ಯಂಗ್ಸ್ಟರ್ಸು 35 ವರ್ಷಕ್ಕೇ ತನಗೆ ಒಳ್ಳೆ ಬಂಗ್ಲೆ ಬೇಕು, ಒಳ್ಳೆ ಕಾರ್ ಬೇಕು, ಒಳ್ಳೆ ಹೆಂಡ್ತಿ ಬೇಕು, ಹುಡುಗಿ ಬೇಕು. ಈ ಸ್ಟ್ರೆಸ್ನಲ್ಲಿ ಎಷ್ಟು ವರ್ಕ್ ಮಾಡ್ತಾರೆ ಅಂದರೆ, ಅದರಿಂದ ಆ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಮೆಂಟಲ್ ವರ್ಕ್ ಇದೆಯಲ್ಲ, ಅದಕ್ಕೇ ಭಾಳ ಸಾರಿ ನಾವು ಹೇಳ್ತೀವಿ ಸಿಟ್ಟಿಂಗ್ ಜಾಬ್ ಈಸ್ ವರ್ಸ್ ದ್ಯಾನ್ ಸ್ಮೋಕಿಂಗ್ ಜಾಬ್ ಅಂತ. ಆದ್ದರಿಂದ ದಯವಿಟ್ಟು ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಳ್ಳಿ. ಸೊ ಹೃದಯಾಘಾತ, ನಮ್ಮ ಹೃದಯ ಬಹಳ ಇಂಪಾರ್ಟೆಂಟು. ಸೊ ನಿಮ್ಮ ಹೃದಯನ ಕಾಪಾಡ್ಕೋಬೇಕಾದ್ರೆ ಈ ಫಿಟ್ನೆಸ್ ಬಗ್ಗೆ ಮಾತನಾಡುವಾಗ, ಅಲ್ಲ ಡಾಕ್ಟ್ರೇ ಜಿಮ್ನಲ್ಲೇ ಬಿದ್ದು ಸತ್ತೋದ್ರಲ್ಲ 2-3 ಅಂತ. ಇದು ಸತ್ಯ. ನಿಮ್ಮ ಎಕ್ಸಸೈಸ್ ಹೆಂಗಿರಬೇಕು ಅಂದರೆ, ಸ್ಟ್ರೀನಿಯಸ್ ಎಕ್ಸಸೈಸ್ ಇರಬಾರ್ದು, ಓಡಬಾರ್ದು. ಜಾಗಿಂಗ್ ಈಸ್ ನಾಟ್ ಎ ಗುಡ್ ಎಕ್ಸರ್ಸೈಸ್. ಬ್ರಿಸ್ಕ್ ವಾಕಿಂಗ್ ಈಸ್ ಎ ಗುಡ್ ಎಕ್ಸರ್ಸೈಸ್. ನೀವು ಎಲ್ಲೋ ಒಂದು ಕಡೆ 1-2 ತಿಂಗಳಲ್ಲಿ ಶಾರುಖ್ ಖಾನ್ ಥರ 8 ಪ್ಯಾಕ್ಸ್ ಬಾಡಿ ಮಾಡ್ತೀನಿ ಅಂತ ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಎಲ್ಲೋ ಒಂದು ಕಡೆ ಗೈಡ್ಲೈನ್ಸ್ ಇರ್ತವೆ. ನಿಮ್ಮ ಜಿಮ್ ಟ್ರೈನರ್ಗೂ ಕೂಡ ನಾನು ಭಾಳ ಸರಿ ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮಲ್ಲಿ ಬರುವ ಜಿಮ್ ಕ್ಯಾಂಡಿಡೇಟ್ಸ್ಗೆ ದಯವಿಟ್ಟು ಒಂದು ವೈದ್ಯಕೀಯ ತಪಾಸಣೆ ಮಾಡಿಸಿ. ಎಷ್ಟೋ ಜನಕ್ಕೆ ಪ್ರೀ ಎಕ್ಸಿಸ್ಟಿಂಗ್ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ, ಅದಿದ್ದಾಗೆ ಅವ್ರನ್ನ ಜಿಮ್ ಎಲ್ಲ ಮಾಡಲಿಕ್ಕೆ ಬಿಡಬಾರ್ದು. ಆ್ಯಂಡ್ ವಾಕಿಂಗು ಕೂಡ ತುಂಬ ಜನಕ್ಕೆ ಇದು ಗೊತ್ತಿಲ್ಲ. ಇದು ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ ಕೂಡ. ನನಗೆ 70 ವರ್ಷ, ನಾನು ನಡೆಯೋದಕ್ಕೂ ನನ್ನ ಮಗ 46 ವರ್ಷ ಅವನು ವಾಕಿಂಗ್ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಹೆಂಗೆ ವ್ಯತ್ಯಾಸ ಅಂದರೆ, ನಾನು ನಡೆದಾಗೆ ನನ್ನ ಹೃದಯದ ಬಡಿತ ಅಂದರೆ ಪಲ್ಸ್ ರೇಟ್, ಹಾರ್ಟ್ ರೇಟ್ ಅಂತೀವಿ ನಾವು. ಈಗ ನಾನು ಕೂತು ಮಾತನಾಡ್ತಿದ್ದೀನಿ, ನನ್ನ ಪಲ್ಸು 80 ಪರ್ ಮಿನಿಟ್ ಇದೆ. ಅಂದರೆ ನನ್ನ ಹೃದಯ 80 ಸಾರಿ ಹೊಡ್ಕೋತಾ ಇದೆ. ಬಟ್ ನಾನು ವಾಕಿಂಗ್ ಮಾಡಿದಾಗೆ ಬೆನಿಫಿಟ್ ಆಗಬೇಕು ಅಂದರೆ ನನಗೆ ನನ್ನ ಹೃದಯದ ಬಡಿತ ಜಾಸ್ತಿ ಆಗಬೇಕು. ಅದನ್ನು ಹೆಂಗೆ ಕಂಡುಹಿಡಿತೀವಿ ಅಂದರೆ, ವೆರಿ ಸಿಂಪಲ್. 220 ಮೈನಸ್ ಏಜ್ ಏನು ಬರುತ್ತಲ್ಲ, ಅದರ 70% ನಿಮ್ಮ ಹಾರ್ಟ್ ರೇಟ್ಗೆ ಹೋಗಬೇಕು. ನಂದೇ ತೊಗೊಂಡ್ರೆ ನೀವು 220 ಮೈನಸ್ 70 150 ಬರುತ್ತೆ. ನಾನು ಹೃದಯದ ಬಡಿತ 80 ಇರೋದು 150ಕ್ಕೆ ಹೋಗಬೇಕು. ಬಟ್ 150 ತುಂಬ ಜಾಸ್ತಿ. ಅದರಿಂದ 70% ಆಫ್ 150 ಅಂದರೆ 100 ಪ್ಲಸ್ 35 70 ಪ್ಲಸ್ 105 ಹೋಗ್ಬೇಕು ನನ್ನ ಹಾರ್ಟ್ ರೇಟು. ಸೊ ಇದು ಕರೆಕ್ಟ್ ಎಕ್ಸರ್ಸೈಸು. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಭಾಳ ಜನ ಎಕ್ಸರ್ಸೈಸನ್ನು ಅಂದರೆ ಕನ್ಫ್ಯೂಸ್ ಮಾಡ್ಕೋತಾರೆ. ನಾನು ಅಡುಗೆ ಮನೆಯಲ್ಲಿ ಭಾಳ ಬ್ಯುಸಿ ಇದ್ದೀನಿ ಡಾಕ್ಟ್ರೆ, ನನಗೇನು ವಾಕಿಂಗ್ ಹೋಗೋ ಅಗತ್ಯ ಇಲ್ಲ, ಅವೆಲ್ಲ ಇಲ್ಲ. ನೀವು ವಾಕಿಂಗ್ ಮಾಡಬೇಕಾದ್ರೆ ಅಟ್ಲೀಸ್ಟ್ 5 ಡೇಸ್ ಇನ್ ಎ ವೀಕ್ 35 ಮಿನಿಟ್ಸ್ ಮಿನಿಮಮ್, ಈವನ್ 45 ಮಿನಿಟ್ಸು ಆದರೆ ಒಳ್ಳೆಯದು. ಈವನ್ 7 ಡೇಸು ನೀವು ವಾಕಿಂಗ್ ಮಾಡ್ತೀನಿ ಅಂದರೆ ದಟ್ ಸ್ಟಿಲ್ ಗುಡ್. ಬಟ್ ಈಸಿಲಿ ಹೇಳಬೇಕು ಅಂದರೆ 5 ಡೇಸ್ ಇನ್ ಎ ವೀಕ್
ಅಟ್ಲೀಸ್ಟ್ ಹಾಫ್ ಆನ್ ಅವರ್, ಅಥವಾ ನೀವು ಸ್ಪ್ಲಿಟ್ ಮಾಡ್ಕೊಳ್ಳಿ, ಬೆಳಗ್ಗೆ ಹಾಫ್ ಆನ್ ಅವರು, ರಾತ್ರಿ ಹಾಫ್ ಆನ್ ಅವರು, ಈ ರೀತಿ ಎಕ್ಸಸೈಸ್ ಮಾಡಿದಾಗ ನಮ್ಮ ಹೃದಯಕ್ಕೆ ತುಂಬ ಉಪಯೋಗ ಆಗುತ್ತೆ. ತುಂಬ ಸ್ಟ್ರೀನಿಯಸ್ ಎಕ್ಸಸೈಸು, ತುಂಬ ಜಾಗಿಂಗ್ ಮಾಡಿ ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿರೋರಿದ್ದಾರೆ. ಅವೆಲ್ಲವನ್ನು ಮಾಡೋಕ್ಕೆ ಹೋಗಬೇಡಿ. ಸೊ ಹೃದಯ ಬಹಳ ಇಂಪಾರ್ಟೆಂಟ್ ಆರ್ಗನ್ನು. ಆದ್ದರಿಂದ ದಯವಿಟ್ಟು ನಿಮ್ಮ ಹೃದಯವನ್ನು ಕಾಪಾಡ್ಕೋಬೇಕಾದ್ರೆ ನಿಮ್ಮ ಫುಡ್ಡು ಯಾಕೆ ಇಂಪಾರ್ಟೆಂಟ್ ಅಂದರೆ, ಕೊಲೆಸ್ಟ್ರಾಲ್ ಇರೋದು ಅನಿಮಲ್ ಫ್ಯಾಟಲ್ಲಿ ಜಾಸ್ತಿ. ರೆಡ್ ಮಟನ್ ತಿನ್ನೋದನ್ನು ಕಡಿಮೆ ಮಾಡಿ, ಫಿಶ್ ತಿನ್ನಿ, ಬಾಯ್ಲ್ಡ್ ಎಗ್ ತಿನ್ನಿ, ಸೊಪ್ಪು ತರಕಾರಿಗಳನ್ನ ಜಾಸ್ತಿ ತಿನ್ನಿ, ನೀರು ಜಾಸ್ತಿ ಕುಡೀರಿ. ನಿಮ್ಮ ಹೃದಯ ನಿಮ್ಮನ್ನು ನೋಡಿಕೊಳ್ಳುತ್ತೆ.